ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, PhD ಪರೀಕ್ಷೆಗೆ ಏನನ್ನ ಓದಬೇಕು ಮತ್ತು PhD ಪರೀಕ್ಷೆ ಹೇಗಿರುತ್ತೆ ಅಂತ ಕೇಳಿದ್ರಿ. 2016ರ ನಂತರ ಯಾವುದೇ PhD ಪೋಸ್ಟ್ಗಳು ಖಾಲಿಯಾಗಿಲ್ಲ. 17-16 ನಂತರ 17ರಲ್ಲಿ ಏನೋ ನೇಮಕಾತಿ ನಿಯಮಗಳನ್ನು ಹೊರಡಿಸಿತ್ತು, ಅದೇ ನೇಮಕಾತಿ ನಿಯಮಗಳು ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಬದಲಾವಣೆ ಆಗ್ತಾ ಇದೆ. ಈ ಸಲ ಏನಾದ್ರು ನೋಟಿಫಿಕೇಶನ್ ಆದರೆ ಯಾವ ಥರ ಏನು ಸ್ವಲ್ಪ ಚೇಂಜ್ ಆಗೋದು, ಯಾವ ಥರ ಚೇಂಜ್ ಆಗುತ್ತೆ ಅಂತ ನೋಡೋಣ. ಇನ್ನು ನೇಮಕಾತಿ ನಿಯಮಗಳಲ್ಲಿ ಏನು ಚೇಂಜ್ ಆಗಲ್ಲ, ಬಟ್ ಪರೀಕ್ಷೆ ವಿಧಾನಗಳೇನಾದ್ರು ಚೇಂಜ್ ಆದರೂ ಆಗ್ಬೋದು. ಮೊದಲನೇದಾಗಿ PhD ಹುದ್ದೆಗಳಿಗೆ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕ 1 to 5 ಈ ಹುದ್ದೆಗಳಿಗೆ ನೇಮಕ ಆಗಬೇಕು ಅಂದರೆ ಅರ್ಹತೆ ಏನಿರಬೇಕು, ಏನನ್ನ ಓದಿರ್ಬೇಕು ಅನ್ನೋದು ನೋಡೋಣ. ಫಸ್ಟ್ ಓದು ಏನಂದರೆ, ನೀವು 50 ಅಂಕಗಳು, ಸರಾಸರಿ 50 ಅಂಕಗಳು ಅನ್ನಂತಹ PUC ಪರೀಕ್ಷೆಯನ್ನು ತೇರ್ಗಡೆಯನ್ನು ಹೊಂದಿರಬೇಕು, ಮೊದಲನೇದು. ನೆಕ್ಸ್ಟ್ ಎರಡನೇದು ಏನಾಗಿರ್ಬೇಕು ಅಂದರೆ D.Ed ಡಿಪ್ಲೊಮಾ ಇನ್ ಎಜುಕೇಷನ್ ಅನ್ನ 50%, ಸರಾಸರಿ 50% ಅಂಕಗಳನ್ನು ಹೊಂದಿರತಕ್ಕಂಥದ್ದೇ ಪಾಸ್ ಆಗಿರಬೇಕು. ಅಥವಾ ಬ್ಯಾಚುಲರ್ ಡಿಗ್ರಿ ಇನ್ ಎಲಿಮೆಂಟರಿ ಎಜುಕೇಷನ್ 4 ವರ್ಷದ ಈ ಒಂದು ಕೋರ್ಸನ್ನು ಓದಿದ್ರೆ ನೀವು ಅಪ್ಲೈ ಮಾಡ್ಬೋದು. D.Ed ಅಥವಾ BLE ಇದನ್ನು ಓದಿದ್ರೆ ನೀವು ಖಂಡಿತ ಆಗ್ಬೋದು, ಅಪ್ಲೈ ಮಾಡೋದಕ್ಕೆ ಅರ್ಹರು. ನೆಕ್ಸ್ಟ್ ಇದಾದ ನಂತರ ಇಷ್ಟೇ ಸಾಕಾಗೋದಿಲ್ಲ. ಇದಾದ ನಂತರ ಏನೇನ ಓದಿರ್ಬೇಕು ಅಂದರೆ, B.Ed ಅಲ್ಲಿ ಪರ್ಟಿಕ್ಯುಲರ್ ಯಾವ ಥರ ನಾವು ಸಬ್ಜೆಕ್ಟ್ಗಳನ್ನ ಓದಿರ್ತೀವಿ, ಆ ಸಬ್ಜೆಕ್ಟ್ ಸಂಬಂಧಿಸಿದಂತೆ ಬೋಧನಾ ಶಾಸ್ತ್ರವನ್ನು ಓದಿರ್ತೀವಿ. ಹಾಗೆ D.Ed ಅಲ್ಲೂ ಕೂಡ ತನ್ನದೇ ಆದಂತಹ ಒಂದು ರೀತಿಯ ಬೋಧನಾ ಶಾಸ್ತ್ರವನ್ನು ಓದಿರಬೇಕು ಆಯಾ ಸಬ್ಜೆಕ್ಟ್ಗೆ. ಮೊದಲನೇದಾಗಿ ಇಂಗ್ಲಿಷ್ ಶಿಕ್ಷಕ ಆಗಬೇಕು ಅಂತಂದರೆ ಅವನು B.Ed ಅಲ್ಲಿ ಇಂಗ್ಲೀಷನ್ನು ಬೋಧನಾ ಶಾಸ್ತ್ರವಾಗಿ ತಗೊಂಡಿರಬೇಕು. ಮ್ಯಾಥಮೆಟಿಕ್ಸ್ ಟೀಚರ್ ಆಗಿರಬೇಕು ಅಂದರೆ ಆತ ಏನಾಗಿರಬೇಕು, ಬೋಧನಾ ಶಾಸ್ತ್ರವನ್ನು ಅಧ್ಯಯನ ಮಾಡಿರಬೇಕು. ಮತ್ತೆ ಇನ್ನೇನಾಗಿರ್ಬೇಕು ಅಂದರೆ, ಇಂಗ್ಲಿಷ್ ಟೀಚರ್ ಆಗಬೇಕು ಅಂದರೆ PUC ನಲ್ಲಿ ಮಿನಿಮಮ್ 50 ಮಾರ್ಕ್ಸನ್ನು ತಗೊಂಡಿರ್ಬೇಕು, ಕಡಿಮೆ ಇಲ್ಲದಂತೆ 50 ಮಾರ್ಕ್ಸನ್ನು ತಗೋಬೇಕು. ಜೊತೆಗೆ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಥರ ಸಬ್ಜೆಕ್ಟ್ಗಳು ಇರ್ತಕ್ಕಂಥವ್ರು ಟೋಟಲ್ ತಮ್ಮ PCM ಸಬ್ಜೆಕ್ಟ್ಗಳಲ್ಲಿ ಎಲ್ಲ ಪರೀಕ್ಷೆಗಳಲ್ಲಿ 50 ಅಂಕಗಳನ್ನು ಪಡೆದಿರಲೇಬೇಕು. ಮಿನಿಮಮ್ 50% ಸೇರಿಸಿದಾಗ 50% ಅಂಕಗಳು ಬರಬೇಕು ಅದರಲ್ಲೂ ಕೂಡ. ನೆಕ್ಸ್ಟ್ ಸೈನ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಯಾವುದೇ ತಗೊಳ್ಳಿ, ನಿಮ್ಮ ಇತಿಹಾಸ ಮತ್ತು ಜಿಯೋಗ್ರಫಿ ಏನು ತಗೊಂಡಿರ್ತೀರಿ ನಿಮ್ಮ PUC ನಲ್ಲಿ ಟೋಟಲ್ ಸೇರಿಸಿದಾಗ 50 ಅಂಕಗಳಿರಬೇಕು. ಅಥವಾ ಈ BL ಈ ವರದಿ ಮಾಡಿದಾರಲ್ಲ, ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ ಇದು ಮಾಡಿದಾರಲ್ಲ, ಅವ್ರಿಗೆ 50% ಟೋಟಲ್ 4 ವರ್ಷದ ಕೋರ್ಸ್ ಏನು ಮಾಡಿರ್ತಾರೆ ಆ ಟೋಟಲಲ್ಲಿ 50% ಒಳಗೊಂಡಿರಬೇಕು. ಇಷ್ಟು ಇದ್ದವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ. ಮತ್ತೆ ಪ್ಲಸ್ ಇದ್ರ ಜೊತೆಗೆ TD ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಇದಾದ ನಂತರ ನೀವು ಅಪ್ಲೈ ಮಾಡೋದಕ್ಕೆ ಅರ್ಹರಾಗಿರ್ತೀರಿ. ಈ 3 ಮಾನದಂಡಗಳನ್ನು ಇದು ಕೇಳುತ್ತೆ. ನೆಕ್ಸ್ಟ್ ಸರ್ ಯಾವ್ಯಾವುದನ್ನು ಎಷ್ಟೆಷ್ಟು ಪರೀಕ್ಷೆಗಳನ್ನ ಯಾವ್ಯಾವ ರೀತಿ ಇದು ಮಾಡ್ತಾರೆ ಅಂದರೆ, 35% ಅಂದರೆ 0.35 ಅಂತ ಹೇಳಿದರೆ ನೋಟಿಫಿಕೇಶನ್ ಅಂದರೆ 35% CET ಇರುತ್ತೆ. 100ಕ್ಕೆ 35 ಭಾಗ CET, 15 ಭಾಗ TET, 25 ಭಾಗ PUC ಮತ್ತು 25% D.Ed. ಒಟ್ಟು ಎಷ್ಟಾಯಿತು? 100% ಆಯಿತು. ಈ 100% ಒಳಗೊಂಡಂತೆ ನಿಮಗೆ ಪರೀಕ್ಷೆಗಳನ್ನು ಮಾಡ್ತಾರೆ. ಅದರ್ವೈಸ್ ನಾನು BLED ಮಾಡಿದ್ದೀನಿ ಅಂದರೆ BL ಬ್ಯಾಚುಲರ್ ಆಫ್ ಎಜುಕೇಷನ್ ಎಲಿಮೆಂಟರಿ ಎಜುಕೇಷನ್ ಮಾಡಿದ್ದೀನಿ ಅಂದರೆ ನೀವು CET ಬರೀಬೇಕಾಗುತ್ತೆ, ಮತ್ತು TET, ಮತ್ತು ನಿಮಗೆ ಏನು ನಿಮ್ಮ 4 ವರ್ಷದ ಡಿಗ್ರಿ ಕೋರ್ಸ್ ಇರುತ್ತೆ ಆ 4 ವರ್ಷದ ಡಿಗ್ರಿ ಕೋರ್ಸ್ನ ಸೇರಿಸಿ ಟೋಟಲ್ 50% ಇರ್ತದೆ. ಅರ್ಥ ಆಯ್ತಾ? ಇವ್ರಿಗೆ ಅಷ್ಟೇ, ಇವ್ರಿಗೆ ಒಂದು CET TET 50%, PUC ಏನು ಎಡಾಗಲ್ಲ ಇವ್ರಿಗೆ, ಟೋಟಲ್ ಸೇರಿಸಿ ಇದು ಮಾಡ್ತಾರೆ. ಸರ್ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಸರ್ SC ST ಮೇನ್ ಇಂಪಾರ್ಟೆಂಟ್ ಅದು. ಸರ್ ನಮಗೇನಾರು ಇದರಲ್ಲಿ ಏನಾರೇ ಮಾರ್ಕ್ಸ್ ವೇರಿಯೇಷನ್ ಇದೆಯಾ, ಕಡಿಮೆ ಇದೆಯಾ ಅಂದರೆ ಹೌದು, ಖಂಡಿತ ಇದೆ. 5%, 50% ಇದ್ರೆ 45% ಅಂಕಗಳನ್ನು ಪ್ರತಿಯೊಂದರಲ್ಲೂ ನೀವು ತಗೊಂಡಿರಬೇಕು. ನನಗೇನು ಹೇಳೋದು ಪ್ರತಿಯೊಂದಕ್ಕೆ, ಅದಕ್ಕೆಲ್ಲದಕ್ಕೂ ನೀವು 5 ಕಡಿಮೆ ಮಾಡ್ಕೋಬಹುದು. ಸರ್ ಪರೀಕ್ಷೆ ಯಾವ ಥರ ಇರುತ್ತೆ ಸರ್, ಅಥವಾ ಏಜ್ ಎಷ್ಟು ಸರ್ ಅನ್ನೋ 2 ಪ್ರಶ್ನೆಗಳಿದೆ. ಏಜ್ ಎಷ್ಟಾಗಿರಬೇಕು ಸರ್ ಅಂತ. SC STಗಳಿಗೆ 45 ವರ್ಷಗಳಿದೆ. SC STಗೆ 45 ವರ್ಷಗಳು, OBCಗಳಿಗೆ 43 ವರ್ಷಗಳು, ಅದರ್ಸ್ಗೆ 40 ವರ್ಷಗಳು, 40, 43, 45 ವರ್ಷಗಳು. ಇನ್ನು ಪರೀಕ್ಷೆಯಲ್ಲಿ ಪೇಪರ್ 1 ಮತ್ತು ಪೇಪರ್ 2 2 ಪೇಪರ್ಗಳಿರ್ತವೆ. ಪೇಪರ್ 3 ಬಗ್ಗೆ ಇನ್ನೂ ಏನೋ ಕನ್ಫರ್ಮೇಷನ್ ಇಲ್ಲ. ಪೇಪರ್ 1 ಕನ್ನಡ 25 ಮಾರ್ಕ್ಸು, ಇಂಗ್ಲೀಷ್ 25 ಮಾರ್ಕ್ಸು, ಮತ್ತು ನಿಮ್ಮ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮೌಲ್ಯ ಶಿಕ್ಷಣ ಇಷ್ಟನ್ನು ಸೇರಿಸಿ ಮೌಲ್ಯಮಾಪನ, ಶೈಕ್ಷಣಿಕ ಮನೋವಿಜ್ಞಾನ, ಮೌಲ್ಯಮಾಪನ ಇಷ್ಟನ್ನು ಸೇರಿಸಿ 50 ಅಂಕಗಳಿರ್ತದೆ. 50 + 50 100
ನೆಕ್ಸ್ಟ್ ಪೇಪರು ಒಂದು GK ಪೇಪರ್ ಇರ್ತದೆ. GK ಪೇಪರ್ ಅಂದರೆ ಎಲ್ಲ ಒಳಗೊಂಡಿರ್ತದೆ. GK ಪೇಪರ್ ಅಂದರೆ ಇದರಲ್ಲಿ ಎಲ್ಲ ಒಳಗೊಂಡಿರ್ತದೆ. ಹಾಗಾಗಿ ಇಲ್ಲಿ ಸೈಕಾಲಜಿ ಬರಲ್ಲ ಒಳಗಡೆ. ಇಲ್ಲಿ ಮಾಮೂಲಿ ಇತಿಹಾಸ, ಪೌರನೀತಿ, ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಎಲ್ಲವೂ ಕೂಡ ಒಳಗೊಂಡಿರ್ತದೆ. ಮತ್ತು ಸ್ನೇಹಿತರೆ, ನನ್ನ ವಿಡಿಯೋ ಏನಾದ್ರು ಸ್ಲೋ ಅನಿಸಿದ್ರೆ 1.25 ಸ್ಪೀಡಲ್ಲಿ ನೀವು ವಿಡಿಯೋ ನೋಡ್ಬೋದು. ಮತ್ತು ನಿಮ್ಗೇನಾದರೆ ಡೌಟ್ ಇದ್ದರೆ ಕಾಮೆಂಟ್ ಮಾಡೋದ್ರ ಮೂಲಕ ಪ್ರಶ್ನೆಗಳನ್ನು ಕೇಳಿ. ಫಸ್ಟ್ ಟೈಮ್ ನಾವು ಈ ರೀತಿ ವಿಡಿಯೋ ಮಾಡೋದ್ರ ಮೂಲಕ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ಮಾಡ್ತಾಯಿದ್ವಿ. ನಿಮ್ಮ ಬೆಂಬಲ ಇರಲಿ, ಸಹಕಾರ ಇರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. CTET ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನು ಗ್ರೂಪಲ್ಲಿ ಹಾಕಿದ್ರಿ. CTET ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಇರ್ತದೆ. ಮೀಡಿಯಮ್, ಯಾವ ಮೀಡಿಯಮಲ್ಲಿ ಬೇಕಂದ್ರೆ ಎರಡೇ ಮೀಡಿಯಮು. ಬಟ್ ಭಾಷೆಗಳನ್ನು ಆಯ್ಕೆ ಮಾಡ್ಕೊಳ್ಳುವಾಗ ನಿಮಗೆ ಇಷ್ಟ ಬಂದಂಥ ಭಾಷೆಗಳನ್ನು ಆಯ್ಕೆ ಮಾಡೋಕ್ಕೋಗೋದು. ನಮ್ಗೆ ಇಷ್ಟ ಬಂದ ಎಲ್ಲ ಭಾಷೆನೂ ಅಲ್ಲ, ಏನು ಸಂವಿಧಾನದಲ್ಲಿ ಅಧಿಕೃತ ಭಾಷೆಗಳಿದೆ, ಅಧಿಕೃತ ಭಾಷೆಗಳಲ್ಲಿ ನೀವು ಆಯ್ಕೆ ಮಾಡ್ಕೋಬೋದು. ಕನ್ನಡ 7ನೇ ಲ್ಯಾಂಗ್ವೇಜು, 7th ಆಯ್ಕೆ ಮಾಡ್ಕೋಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಳಿ. ಎಲ್ಲೋ ಪೇಪರಲ್ಲಿ ತಪ್ಪಾಗಿ ಕೊಟ್ಟಿರ್ಬೋದು, ನೋಡಿ ಗಮನಹರಿಸಿ. ಹಾಗಾಗಿ ಅಪ್ಲೈ ಮಾಡಿ. ಲಾಸ್ಟ್ ಡೇಟು 18ನೇ ತಾರೀಕಿದೆ. ಇದೊಂದು CTET ಅಪ್ಡೇಟು. ಮತ್ತು ಕೀ ಆನ್ಸರು TETದು ಸದ್ಯದಲ್ಲೇ ಬಿಡ್ತಾರೆ. ಕೆಲವೊಂದು ಪ್ರಶ್ನೆಗಳು ನಿಮಗೆ ತಪ್ಪು ಅಂತ ಅನಿಸಿದ್ರೆ ಅದಕ್ಕೆ ಸರಿಯಾದ ಎವಿಡೆನ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಬೋದು. ಸರ್, ಏನು ಎವಿಡೆನ್ಸ್ ಅಂದರೆ ಗೌರ್ನಮೆಂಟ್ ಬುಕ್ಸಲ್ಲಿ ನೀವು ಓದಿರ್ತಕ್ಕಂಥದ್ದಕ್ಕೆ ಆನ್ಸರ್ ಇದೆಯಾ ನೋಡ್ಕೊಳ್ಳಿ. ಅದೇನಾದ್ರು ತಪ್ಪಾಗಿ ಕೊಟ್ಟಿದ್ರೆ ಕೀ ಆನ್ಸರು, ನೀವು ಸಲ್ಲಿಸ್ಬೋದು. ಅದ್ರ ಸಂಬಂಧಪಟ್ಟ ಫಾರ್ಮೆಟನ್ನು ಅಲ್ಲೇ ಬಿಟ್ಟಿದ್ದಾರೆ. ಆ ಫಾರ್ಮೆಟ್ನ ತುಂಬಿ ನೀವು KRTET ಸಂಬಂಧಿಸಿದಂತಹ